ನಾನು ಘರ್ ವಾಪಸ್ ಆದ ಬಳಿಕ ಯಾವ ಕ್ಷೇತ್ರವನ್ನು ಕೇಳಿಲ್ಲ. ಪಕ್ಷ ತೀರ್ಮಾನ ಅಂತಿಮ ತೀರ್ಮಾನ. ಹಾವೇರಿ ಬೆಳಗಾವಿಯಿಂದ ನನ್ನನ್ನು ಕರೆಯುತ್ತಿದ್ದಾರೆ, ಆದರೆ ಧಾರವಾಡಕ್ಕೆ ಬಹಳ ಜನ ಕರೆಯುತ್ತಿದ್ದಾರೆ ಎಂದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನನಗೆ ಲೋಕಸಭೆಗೆ ಅವಕಾಶ ಸಿಕ್ಕರೂ ಹೋಗಿರಲಿಲ್ಲ. 3 ಸಲ ಅವಕಾಶ ಬಂದಿತ್ತು, ಆದ್ರೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಆದ್ರೆ ಇದೀಗ ಜನರ ಒತ್ತಡವಿದೆ. ಪಕ್ಷದ ನಾಯಕರು ಹೇಳಿದ್ರೆ ನಾನು ಸ್ಪರ್ಧೆಗೆ ಸಿದ್ಧನಿದ್ದೇನೆ. ಹುಬ್ಬಳ್ಳಿ ಧಾರವಾಡಕ್ಕೆ ಬಹಳ ಜನ ಬೆಂಬಲ ತೋರಿಸುತ್ತಿದ್ದಾರೆ. ನಾನು ಯಾವ ಅಭ್ಯರ್ಥಿ ಪರವಾಗಿ ಮಾತನಾಡುವುದಿಲ್ಲ ಎಂದರು. ಇನ್ನು ಜೋಶಿ ಶೆಟ್ಟರ್ ಮುನಿಸು ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ನಾನು ಎಲ್ಲಿ ಏನು ಹೇಳಬೇಕು ಅದನ್ನು ಹೇಳಿದ್ದೇನೆ. ಡಿಕೆ ಶಿವಕುಮಾರ್ ಸುಳ್ಳು ಹೇಳುತ್ತಿದ್ದಾರೆ. ಸುಳ್ಳು ಆಪಾದನೆ ನಿಲ್ಲಿಸಿ. ಶಾಮನೂರು ಶಿವಶಂಕರಪ್ಪ ಅವರೇ ಆರೋಪ ತಳ್ಳಿ ಹಾಕಿದ್ದಾರೆ ಎಂದರು. ವೈಕೆ ಕುಂದಗೋಳ್, ಆನ್ ಸ್ಪಾಟ್ ನ್ಯೂಸ್, ಹುಬ್ಬಳ್ಳಿ. ಈ ಭಾಗದ ನಾಗರಿಕರು ಒತ್ತಡ ಇದೆ, ಇಲ್ಲೇ ನಿಲ್ಲರಿ ಅಂತ ಹೇಳಿ. ಹೀಗಾಗಿ ಅದನ್ನು ಪಕ್ಷದ ವರಿಷ್ಠರಿಗೆ ಬಿಡ್ತೀನಿ, ಎಲ್ಲಿ ಸ್ಪರ್ಧೆ ಮಾಡಬೇಕು ಬೇಡ ಅನ್ನೋದು ಅವ್ರು ಬಿಟ್ಟಿರ್ತಾರೆ. ಶಾಸಕರಲ್ಲಿ ಹಿಡ್ಕೊಂಡು ಎಲ್ಲ ಪದನಾಮಗಳನ್ನು ಪಡೆದುಕೊಂಡ್ರು ಜಗದೀಶ್ ಶೆಟ್ಟರ್ ಅವರು. ಶಾಸಕರ ಹುದ್ದೆಯಿಂದ ಹಿಡ್ಕೊಂಡು ಎಲ್ಲ ಪದನಾಮಗಳನ್ನು ಮುಗಿಸಿದ್ರು. ಲೋಕಸಭಾ ಕ್ಷೇತ್ರ ಒಂದೇ ಫೈನಲ್ ಉಳಿದೈತಿ, ಅದು ಒಂದು ಈ ಸತ್ಯ ಹಿಡಿಯತೈತೆ ಅಂತ ಅಭಿಮಾನಿಗಳು ಮಾತಾಡ್ತಾ ಇದ್ದಾರೆ. ಇಲ್ಲ ನೋಡಿ, ಇದು ರಾಜಕಾರಣದಾಗ ಹೆಂಗೆ ಬದಲಾವಣೆ ಆಗ್ತದೆ ಗೊತ್ತಿಲ್ಲ. ನಾ ಹಿಂದೆ 2-3 ಸಲ ನನಗೆ ಲೋಕಸಭೆಗೆ ಹೋಗುವಂಥ ಅವಕಾಶ ಬಂದಾಗ ನಾವು ಹೋಗಲಿಲ್ಲ. ಫಸ್ಟು 91ರಲ್ಲಿ ನಂಗೆ ಟಿಕೆಟ್ ಕೊಟ್ಟಿದ್ರು, 99ರಲ್ಲಿ ಜಸ್ಟ್ ರಾಜಕಾರಣಕ್ಕೆ ಬಂದು ಒಂದು 2-3 ವರ್ಷ ಆಗಿತ್ತು ಅಷ್ಟೇ. ಆವಾಗಲೇ ಟಿಕೆಟ್ ಕೊಟ್ಟಿದ್ದೆ ನನಗೆ. ಆಮೇಲೆ ಚಂದ್ರಕಾಂತ್ ಬೆಲ್ಲದವರು ಬಂದರು ಸೀನಿಯರ್ ಲೀಡರ್ ಅಂಥೇಳಿ, ಆಮೇಲೆ ಬದಲಾವಣೆ ಮಾಡಿದರು, ಅವ್ರಿಗೆ ಕೊಟ್ಟರು. ಆವಾಗ ನಾನು ಹಿಂದೆ ಇಮಿಡಿಯೇಟ್ಲಿ ಹಿಂದೆ. ಆಮೇಲೆ 2004ರಲ್ಲಿ ಒಂದು ಅವಕಾಶ ಬಂದಿತ್ತು, ಇಲ್ಲ ಜಗದೀಶ್ ಶೆಟ್ಟರ್ ಅವತ್ತು ಪಾರ್ಲಿಮೆಂಟ್ ನಿಲ್ಲ ಅಂತೇಳಿ. ಆವಾಗ ನಾನು ಇಂಟ್ರೆಸ್ಟ್ ತೋರಿಸಲಿಲ್ಲ. ಆಮೇಲೆ ಇದೇ ರೀತಿ ಬೇರೆ ಬೇರೆ ಸಂದರ್ಭದಲ್ಲಿ ಅವಕಾಶಗಳು ಬಂದಾವೆ. ಅದನ್ನ ರಾಜ್ಯ ರಾಜಕಾರಣದ ಇರಬೇಕು ಅನ್ನುವಂಥದ್ದು ಹಿನ್ನೆಲೆ ಇಟ್ಕೊಂಡು ನಾನು ಲೋಕಸಭೆಗೆ ಹೋಗುವಂಥ ಪ್ರಯತ್ನ ಮಾಡಲಿಲ್ಲ. ಈಗ ಇವತ್ತು ಜನರು ಒತ್ತಡ ಇದೆ, ಬರಬೇಕು ಲೋಕಸಭೆಗೆ ಹೋಗ್ಬೇಕು ಅಂತೇಳಿ. ಅದು ನೋಡೋಣ ಅಂತ ಏನೇನಾಗ್ತದೆ. ನಿಮ್ಮ ಮನಸ್ಸಿನೊಳಗೆ ಏನಿದೆ? ಅಲ್ಲ, ನಾವು ಒಂದೇ ಹೇಳಿಲ್ಲ. ಇವತ್ತು ಪಕ್ಷ ತೀರ್ಮಾನ ಮಾಡಿದರೆ, ವರಿಷ್ಠರು ತೀರ್ಮಾನ ಮಾಡಿದರೆ ಲೋಕಸಭಾ ಚುನಾವಣೆಗೆ ನಾವು ಕಾಂಟೆಸ್ಟ್ ಮಾಡಲಿಕ್ಕೆ ನಾವು ತಯಾರಿ. ಬೆಳಗಾವಿ, ಧಾರವಾಡ, ಹಾವೇರಿ 3 ಕ್ಷೇತ್ರ ಎಲ್ಲ ನೀವು ಯಾವ ನೀವು ನೋಡಿ, ನಾನು ಪ್ರಿಫರೆನ್ಸ್ ನಾನು ಹೇಳಕ್ಕೆ ಹೋಗೋಲ್ಲ, ಪಕ್ಷದ ವರಿಷ್ಠರಿಗೆ ಬಿಡ್ತೀನಿ. ಈಗ ನ್ಯಾಚುರಲಾಗಿ ಇಲ್ಲಿ ಹುಬ್ಬಳ್ಳಿ ಧಾರವಾಡದವರು ಇಲ್ಲೇ ನಿಲ್ಲರಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ಆ ಪ್ರೊಸೆಸ್ ನಡೀತಾ ಇದ್ದೇವೆ, ಅದು ಹೈಕಮಾಂಡ್ ನಿರ್ಧಾರ ಮಾಡಬೇಕು ಎಲ್ಲಿ ನಿಲ್ಲಬೇಕು. ಹುಬ್ಬಳ್ಳಿ ಧಾರವಾಡ ಹೈಕಮಾಂಡ್ ನಿರ್ಧಾರ ಮಾಡಿದ್ರು. ಹೈಕಮಾಂಡ್ ನೋಡಿ, ನಾವು ಒಂದೇ ಹೇಳಿದ್ರಿ ಯಾವ ಕ್ಷೇತ್ರ ಅಂತ ಹೇಳ್ತಾರೆ, ನಾನು ನಿಲ್ಲಕ್ಕೆ ತಯಾರಿದ್ದೀನಿಲ್ಲ. ಯಾವ ಕ್ಷೇತ್ರ ಅವ್ರು ಸೆಲೆಕ್ಟ್ ಮಾಡ್ತಾರೆ, ಎಸ್ ಅಲ್ಲಿ ನಾನು ತಯಾರಿದ್ದೀನಿ, ಇಷ್ಟೇ. ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಖರೀದಿ ಮಾಡಲಿಕ್ಕೆ BJP ಅವರು 50 ಕೋಟಿ ರೂಪಾಯಿ. ಏನಾಗೈತಿ, ವೇಗ್ ಅಲಿಗೇಷನ್ ಅಂತಾರೆ ಇದಕ್ಕೆಲ್ಲ. ವೇಗ್ ಅಲಿಗೇಷನ್ ಸುಮ್ಮನೆ ಪ್ರಚಾರಕ್ಕಾಗಿ, ಮತ್ತೊಂದು ಪಕ್ಷವನ್ನು ಹೀಯಾಳಿಸೋ ಸಲುವಾಗಿ ಅದನ್ನು ಶಾಮನೂರು ಶಿವಶಂಕರ್ ಅವರು ಡಿನೈ ಮಾಡ್ಯಾರ. ಅವ್ರ ಪಕ್ಷದವ್ರು, ಅವ್ರ ಸೀನಿಯರ್ ಲೀಡರು ಶಾಮನೂರು. ಹೌದು, ಇಲೆಕ್ಷನ್ ನಿಂತಾಗ ಬೇರೆ ಬೇರೆ ಪಾರ್ಟಿಯವರು ಬಂದು ಅಲ್ಲಿ ನಾಯಕರು ಬಂದು ಹೋಟ್ ಕೇಳ್ತಾರೆ, ನ್ಯಾಚುರಲ್ ಅದು ಹೇಳಿದ್ದಾರೆ ಅಷ್ಟೇ. ಯಾವುದೇ ಹಣದ ಆಫರ್ ಮಾಡಿಲ್ಲ ಅನ್ನುವಂಥ ಸ್ಪಷ್ಟವಾಗಿ ಹೇಳಿದ ಮೇಲೆ ಡಿ ಕೆ ಶಿವಕುಮಾರ್ ಹೇಳಿಕೆಗೆ ಏನು ಮಹತ್ವ ಉಳಿತು? ಹಾಗೆ ಡಿ ಕೆ ಶಿವಕುಮಾರ್ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಅಂತ ಇದ್ರ ಮೇಲೆ ಆಗ್ತದೆ. ಫಾಲ್ಸ್ ಅಲಿಗೇಷನ್ಸ್, ಈ ರೀತಿ ಫಾಲ್ಸ್ ಅಲಿಗೇಷನ್ ಮಾಡೋ ಮುಖಾಂತರ ಏನೋ ಸಾಧನೆ ಮಾಡ್ತೀನಿ ಅಂತ ಹೋಗ್ತಾರಲ್ಲ, ಅದು ಏನೋ ಅರ್ಥನೇ ಇಲ್ಲ. ಈ ರೀತಿ ವೇಗ ಅಲಿಗೇಷನ್ ಮಾಡುವಂಥದ್ದು ಬಿಡ್ರಿ, ಸುಳ್ಳು ಆಪಾದನೆ ಮಾಡುವಂಥದ್ದು ನಿಲ್ಲಿಸ್ರಿ ಅಂತ ನಾ ಈ ಸಂದರ್ಭ ಹೇಳ್ತೀನಿ. ಶಾಮನೂರವರೇ ಡಿನೈ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆ ಒಳಗೆ ಬೆಂಗಳೂರಿಗೆ ಜಲಕ್ಷಾಮ, ಅದನ್ನು ಸಮಸ್ಯೆ ಬಗೆಹರಿಸೋಕ್ಕಾಗ್ತಾ ಇಲ್ಲ. ಅಲ್ಲ, ನಾವು ಒಂದು ಹೇಳಿದ್ರೆ ಅದ್ರ ಸಲುವಾಗಿ ಯಾವುದಕ್ಕೆ ಆದ್ಯತೆ ಕೊಡಬೇಕು. ಈಗ ಈ ಬೇಸಿಗೆ ಬಂದದ, ನೀರಿನ ಹಾಹಾಕಾರ ಎಲ್ಲ ಕಡೆನೇ ಇದೆ. ಅದರಲ್ಲಿ ಬೆಂಗಳೂರಲ್ಲಂತೂ ಟೂ ಮಚ್ ಆಗಿದೆ. ಈ ರೀತಿ ಬಹುಶಃ ನಾನು ಹಿಂದೆ ಮುಖ್ಯಮಂತ್ರಿ ಕೆಲಸ ಮಾಡಿದ್ದೀನಿ, ಬೇರೆ ಬೇರೆ ಇಲಾಖೆ ಕೆಲಸ ಮಾಡಿದ್ದೀನಿ. ಬೆಂಗಳೂರಲ್ಲಿ ಇಷ್ಟೊಂದು ನೀರಿನ ಹಾಹಾಕಾರ ಯಾವಾಗೂ ನೋಡಿರಲಿಲ್ಲ, ಫಸ್ಟ್ ಟೈಮ್ ಬಂದದ. ಅದಕ್ಕಾಗಿ ಒಂದು ಏನಾದರೂ ಮುಂದಾಲೋಚನೆ, ಪ್ರೀ ಪ್ಲ್ಯಾನಿಂಗು, ಇವೆಲ್ಲ ಕೆಲವು ಆ್ಯಕ್ಷನ್ ತೊಗೋಬೇಕಲ್ಲ. ಅಥವಾ ಗ್ಯಾರಂಟಿ ಸಲುವಾಗಿ ಹಣ ಎಲ್ಲ ಹೋಗ್ತದೆ ಅಂಥೇಳಿ ನೀವು ಕುಡಿ ನೀರಿನ ವ್ಯವಸ್ಥೆ ಮಾಡದಿದ್ದರೆ ಅದು ಭಾಳ ಒಂದು ಅಪರಾಧ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರೇ ಇನ್ಚಾರ್ಜ್ ಮಿನಿಸ್ಟರ್ ಅದ ಬೆಂಗಳೂರು, ಅವರು ಇದ್ರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು. ಈಗ ಅದನ್ನು ಬಿಟ್ಟು ಬರೀ ಈ ರೀತಿ ವೇಗ ಅಲಿಗೇಷನ್ಸು ಮತ್ತೊಂದು ಮಾಡೋದು, ಕೇವಲ ರಾಜಕಾರಣ ಮಾಡೋದು ಬಿಡಬೇಕು. ಆ ನೀರಿನ ಬವಣೆಯನ್ನು ಯಾವ ರೀತಿ ಪರಿಹರಿಸಬೇಕು ಅನ್ನುವಂಥದ್ದು ವಿಚಾರ ಮಾಡಬೇಕು ಅಂತ ಒತ್ತಾಯ ಮಾಡ್ತೀನಿ. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ?
ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915.